ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ವಿಡಿಯೋ ಮಾಡೋಕ್ಕೂ ಕೂಡ ಇನ್ನೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಇದು ಬುಧವಾರ ಸಾಯಂಕಾಲ ವ್ಲಾಗು. ಸಾಯಂಕಾಲ ಮಾಮೂಲಿಯಾಗಿ ಮನೆ ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವಾ. ಕಸ ಬಳಿಯೋದು, ಅಂಗಳಕ್ಕೆ ನೀರು ಹಾಕೋದು ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಬಾಗಿಲಿಗೆ ನೀರನ್ನು ಹಾಕಿ ದೀಪನ ಹಚ್ಕೊಂಡು ಒಂದು ಸ್ವಲ್ಪ ಹಾಲನ್ನ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ಇತ್ತೀಚೆಗೆ ಟೀ ಕಾಫಿ ತುಂಬಾ ಅವಾಯ್ಡ್ ಮಾಡಿಲ್ಲ, ಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಇನ್ನು ಹಾಲನ್ನ ಕಾಯಿಸ್ಕೊಂಡು ಹಾಲನ್ನ ಕುಡಿಯೋಣ ಅಂದ್ಕೊಂಡು ಹಾಲನ್ನು ಕೂಡ ಕಾಯಿಸ್ಲಿಕ್ಕೆ ಇಟ್ಟು ಇನ್ನು 2 ಪಿಂಗಾಣಿ ಜಾಡಿಯಲ್ಲೂ ಕೂಡ ಹಳ್ಳುಪ್ಪು ಮತ್ತು ನೈಸುಪ್ಪು ಎರಡೂ ಖಾಲಿಯಾಗಿತ್ತು. ಆ ಪಿಂಗಾಣಿ ಜಾಡಿನ ಬೆಳಿಗ್ಗೆನೇ ಕ್ಲೀನ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೆ, ಕಂಪ್ಲೀಟಾಗಿ ಒಣಗಿತ್ತು. ಇನ್ನೂ ಒಂದು ಸಲ ಒಂದು ಬಟ್ಟೆನ ತೊಗೊಂಡು ಅದನ್ನು ಒರೆಸ್ಕೊಂಡು ಉಪ್ಪೆಲ್ಲನೂ ಕೂಡ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ. 2 ಉಪ್ಪು ಖಾಲಿ ಆಗಿಬಿಟ್ಟಿತ್ತು, ಮನೇಲಿ ಇತ್ತು. ಅದನ್ನೇ ಪ್ಯಾಕೆಟ್ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. 2 ಪಿಂಗಾಣಿ ಜಾಡಿಯೂ ಕೂಡ ಹಾಕಿ ಅಷ್ಟೊತ್ತಿಗೆ ಹಾಲು ಕೂಡ ಕಾದಿತ್ತು. ಹಾಲೆಲ್ಲನೂ ಕೂಡ ಗ್ಲಾಸ್ಗೆ ಹಾಕಿ ಪಿಂಗಾಣಿ ಜಾಡಿ ಎಲ್ಲಿ ಇಟ್ಕೋಬೇಕು, ಯಾವ ಜಾಗದಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಟ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಮಿಕ್ಕಿತ್ತು. ಅದನ್ನು ಈ ಥರ ಒಂದು ಬಕೆಟ್ಗೆ ಹಾಕಿ ಇಟ್ಕೊತಿದ್ದೀನಿ. ಏನಾದರೂ ಜಾಸ್ತಿ ಸ್ಟಾಕ್ ತಂದಿದ್ದರೆ ಇದೇ ಬಕೆಟಲ್ಲಿ ಹಾಕಿರ್ತೀನಿ. ಸ್ವಲ್ಪ ಉಳಿದಿದ್ರೆ ಇನ್ನು ಹಾಲು ಕೂಡ ಕುಡಿಯೋಣ ಅಂದ್ಕೊಂಡು ಹಾಲನ್ನ ಕೂಡ ಕುಡಿದೆ. ನಾನು ಹಾಲು ಕುಡಿಯೋ ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೋಯಿತು. ರಾತ್ರಿ 9 ಗಂಟೆಗೆ ಕರೆಂಟ್ ಬಂತು. ಅದಕ್ಕೆ ಯಾವುದೇ ರೀತಿಯ ವ್ಲಾಗ್ನ ನಾನು ಬುಧವಾರ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆ ಒಂದೆರಡು ರೆಸಿಪಿನ ಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಕರೆಂಟ್ ಹೋಗಿದ್ದ ಕಾರಣ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾನೇನೋ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಆವಾಗಲೇ ಕರೆಂಟ್ ಹೋಗಿಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ ಈ ರೀತಿ ಆದರೆ. ಕರೆಂಟ್ ಹೋದಾಗ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಅಷ್ಟೊಂದು ಮನಸ್ಸು ಬರಲ್ಲ ಮತ್ತು ವಿಡಿಯೋ ಕ್ಲಾರಿಟಿ ಕೂಡ ಚೆನ್ನಾಗಿರಲ್ಲ. ಅದಕ್ಕೆ ಯಾವುದೇ ರೀತಿಯ ವ್ಲಾಗ್ನ ನಾನು ಬುಧವಾರ ಸಾಯಂಕಾಲ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಗುರುವಾರ ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವತ್ತು ಕೂಡ ನಾರ್ಮಲ್ಲಾಗಿ ರೂಟೀನ್ ಇದ್ದೇ ಇರುತ್ತೆ ಅಲ್ವಾ ಸಾಯಂಕಾಲದ್ದು. ಆ ರೂಟೀನ್ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಕಸ ಬಳಿಯೋದು, ಅಂಗಳಕ್ಕೆ ನೀರು ಹಾಕೋದು, ದೀಪ ಹಚ್ಕೊಳ್ಳೋದು ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಬೆಳಿಗ್ಗೆನೇ ಬಟ್ಟೆನ ಒಗ್ದು ಹಾಕಿದ್ದೆ. ಅದು ಕೂಡ ಚೆನ್ನಾಗಿ ಒಣಗಿತ್ತು. ಅದನ್ನು ತೊಗೊಂಡು ಬಂದು ನೀಟಾಗಿ ಮಡಚಿ ಹಸ್ಬೆಂಡ್ ಬಟ್ಟೆನ ಮತ್ತು ನನ್ನ ಬಟ್ಟೆನ ಇಬ್ಬರು ಕಬೋರ್ಡಲ್ಲೂ ಕೂಡ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಇವತ್ತು ಕೂಡ ಮಳೆ ಮೋಡ ಆಗ್ತಾಯಿತ್ತು, ಕರೆಂಟ್ ಹೋಗ್ಬೋದೇನೋ ಅಂತ ಹೇಳಿ ಬೇಗನೆ ಅಡುಗೆನ ಮಾಡ್ಕೊತಿದ್ದೀನಿ. ಇವತ್ತು ರೊಟ್ಟಿ ಮಾಡಿ ಕ್ಯಾಪ್ಸಿಕಮ್ನ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ತುಂಬಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀವಲ್ವ, ಅದೇ ರೀತಿಯೇ ಇದನ್ನು ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಇವಾಗ ಒಂದು 1/4 kg ಕ್ಯಾಪ್ಸಿಕಮ್ನ ತೊಗೊಂಡು ಅದರದ್ದು ಮೇಲೆ ತುಂಬೆಲ್ಲನೂ ಕೂಡ ಇರುತ್ತೆ ಅಲ್ವಾ, ಅದನ್ನು ಕಂಪ್ಲೀಟಾಗಿ ತೆಗೆದು ಈ ಥರ 4 ಸೈಡ್ ಕೂಡ ಕಟ್ ಮಾಡ್ಕೊತಿದ್ದೀನಿ. ಬದನೆಕಾಯಿ ಎಣ್ಣೆಗಾಯಿಗೆ ಯಾವ ರೀತಿ ಕಟ್ ಮಾಡ್ತೀವಲ್ವ ಅದೇ ರೀತಿಯೇ ಇದು. ಒಂದು ಸ್ವಲ್ಪ ಚಿಕ್ಕದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿತ್ತು, ಪರವಾಗಿಲ್ಲ ಅಂತೇಳಿ ಇದನ್ನೇ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡು ತುಂಬಿನೇ ಕ್ಯಾಪ್ಸಿಕಮ್ ಪಲ್ಯ ಮಾಡು ಅಂತ ಹೇಳಿದರು, ಅದಕ್ಕೆ ಇವತ್ತು ಹಂಗೆ ಮಾಡ್ತಾಯಿದ್ದೀನಿ. ಇನ್ನು ಕ್ಯಾಪ್ಸಿಕಮ್ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಈರುಳ್ಳಿನೂ ಕೂಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಈ ಕ್ಯಾಪ್ಸಿಕಮ್ ಖಾರ ಇಲ್ಲ, ಅಷ್ಟೊಂದಾಗಿ ಏನು ಖಾರ ಇಲ್ಲ, ಸಪ್ಪಗಿದೆ. ಅದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು. ಇಷ್ಟೆಲ್ಲನೂ ಕೂಡ ತೆಗೆದು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ನಾರ್ಮಲಾಗಿ ಕ್ಯಾಪ್ಸಿಕಮ್ ಕಟ್ ಮಾಡಬೇಕಾದ್ರೂ ಕೂಡ ಒಂದು ಸಲ ಕರೆಂಟ್ ಹೋಗಿ ಬಂತು. ಇವಾಗ ಮಳೆ ಮೋಡ ಆಗ್ತಿದೆ ಅಲ್ವಾ, ಒಂದು ಸ್ವಲ್ಪ ಗಾಳಿ ಎಲ್ಲನೂ ಕೂಡ ಬೀಸ್ತಿದೆ ಅಲ್ವಾ, ಕರೆಂಟ್ ಹೋಗೋದು ಬರೋದು ಮಾಡ್ತಿರುತ್ತೆ. ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಿದ್ದೀನಿ. ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಲ್ವಾ, ಅದಕ್ಕೇ ಹುಣಸೆಹಣ್ಣನ್ನು ಕೂಡ ಸ್ವಲ್ಪ ನೆನೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಶೇಂಗಾನ ಹುರ್ಕೊತಿದ್ದೀನಿ. ಶೇಂಗಾ ಎಲ್ಲನೂ ಕೂಡ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗೆದು ಗುರೆಳ್ಳನ್ನ ಹಾಕ್ಕೊತಿದ್ದೀನಿ. ಇದು ಕೂಡ ಒಂದು ಅರ್ಧ ಕಪ್ಪಷ್ಟು ಗುರೆಳ್ಳನ್ನ ಹಾಕ್ಕೊಂಡು ಚಟಪಟ ಅನ್ನಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊತಿದ್ದೀನಿ. ನಾರ್ಮಲಾಗಿ ಅದು ಸಿಡಿತಾ ಇರುತ್ತೆ, ಆವಾಗ ತೆಗೆದ್ರೆ ಸಾಕು, ಆವಾಗ ಅದು ಕಂಪ್ಲೀಟಾಗಿ ಹುರಿದಿದೆ ಅಂತ ಅರ್ಥ. ಇವಾಗ ಗುರೆಳ್ಳು ಕೂಡ ಚೆನ್ನಾಗಿ ಹುರಿದಿತ್ತು, ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾಯಿತು. ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಲನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಸೀಳಿ.
ಅಂದರೆ ಕಟ್ ಮಾಡಿ ಈ ಥರ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ. ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಮೊದಲಿಗೆ ಗುರೆಳ್ಳು ಮತ್ತು ಶೇಂಗಾನ ಹುರಿದಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ವ ಅದನ್ನು ಪೌಡರ್ನ ಮಾಡ್ಕೊತಿದ್ದೀನಿ. ಸ್ವಲ್ಪ ಇವಾಗಲೇ ಈರುಳ್ಳಿ ಅದೆಲ್ಲನೂ ಕೂಡ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಮಿಕ್ಸಿ ಆಗೋಲ್ಲ. ಅದಕ್ಕೇ ಅದನ್ನು ಪುಡಿ ಮಾಡಿಕೊಂಡು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿನ ಹಾಕ್ಕೊತಿದ್ದೀನಿ. ಹಸಿ ಕೊಬ್ಬರಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ. ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು, ಫೈನಾಗಿ ರುಬ್ಕೋಬೇಕು. ಎಣ್ಣೆ ಬದನೆಕಾಯಿ ರುಬ್ತೀವಲ್ವ ಅದೇ ರೀತಿಯೇ ರುಬ್ಕೊಂಡಿದ್ದೀನಿ. ಈ ರೀತಿ ರುಬ್ಬಿದ್ದಾಯಿತು. ಇವಾಗ ಇದನ್ನು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದರೊಳಗೆ ಇದನ್ನು ಫಿಲ್ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ಕ್ಯಾಪ್ಸಿಕಮ್ ಪಲ್ಯನೇ ಒಂಥರ ಟೇಸ್ಟ್ ಇರುತ್ತೆ, ಈ ಪಲ್ಯನೇ ಒಂಥರ ಟೇಸ್ಟ್ ಇರುತ್ತೆ. ರೊಟ್ಟಿಗಂತೂ ಸೂಪರಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಾನು ಹೇಳೋ ರೀತಿಯಲ್ಲಿ. ಇವಾಗ ಎಲ್ಲದಕ್ಕೂ ಕೂಡ ತುಂಬ್ಕೊತಿದ್ದೀನಿ. ಈ ಥರ ತುಂಬ್ಕೋಬೇಕು. ನಿಮಗೆ ತುಂಬ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೂ ಕೂಡ ನಾರ್ಮಲಾಗಿ ಪಲ್ಯ ಮಾಡ್ತೀವಲ್ವ ಆವಾಗಲೇ ಹಾಕ್ಕೊಂಡು ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಈ ಥರ ತುಂಬಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಅದಕ್ಕೇ ನಾನು ತುಂಬಿನೇ ಮಾಡ್ಕೊತಿದ್ದೀನಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವನ್ನ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ತುಂಬಿ ಇಟ್ಕೊಂಡಿರ್ತೀವಲ್ವ ಆ ಕ್ಯಾಪ್ಸಿಕಮ್ನ ಇದಕ್ಕೆ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕ್ಯಾಪ್ಸಿಕಮ್ನು ಕೂಡ ಈ ಕಡಾಯಿಗೆ ಹಾಕ್ಕೊಂಡಿದ್ದಾಯಿತು. ಇವಾಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಏನಿಲ್ಲ, ಒಂದು 2-3 ಸಲ ಈ ರೀತಿ ತಿರುವಿದ್ರೆ ಆಯಿತು. ಇದನ್ನು ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತಾಯಿದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಎಣ್ಣೆಯಲ್ಲೇ ಮೆತ್ತಗಾಗಬೇಕು. ನೋಡ್ತಾ ಇರ್ಬೋದು, ಸ್ವಲ್ಪ ಲೈಟಾಗಿ ಮೇಲ್ಮೇಲೆ ಎಲ್ಲನೂ ಕೂಡ ಕಲರ್ ಚೇಂಜ್ ಆಗಿದೆ ಅಲ್ವಾ, ಈ ರೀತಿ ಆದರೆ ಸಾಕು. ಮೊದಲಿಗೆ ಮಸಾಲ ಉಳಿದಿತ್ತು ಅಲ್ವಾ, ಗುರೆಳ್ಳು, ಶೇಂಗಾ ಎಲ್ಲನೂ ಕೂಡ, ಅದಕ್ಕೇ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 5-6 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಅಂತಲೂ ಕೂಡ ಕರಿಬೋದು. ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಕ್ಯಾಪ್ಸಿಕಮ್ ಪಲ್ಯ ಎಲ್ಲನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡ್ಕೊತಿದ್ದೀನಿ. ಚಪಾತಿ ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಚಪಾತಿನ. ಅದಕ್ಕೇ ಜೋಳದ ರೊಟ್ಟಿನೇ ಮಾಡ್ಕೊತಿದ್ದೀನಿ. ಜೋಳದ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಪಲ್ಯ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇ ಬಿಸಿ ಬಿಸಿಯಾಗಿ ರೊಟ್ಟಿನೂ ಕೂಡ ಮಾಡಿಕೊಂಡೆ. ಆ ರೊಟ್ಟಿ ಮಾಡೋದು ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು. ರೊಟ್ಟಿ ಎಲ್ಲನೂ ಕೂಡ ಮಾಡಿ ಕಿಚನ್ ಕೌಂಟರ್ ಟಾಪ್ನ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೇ ನಾನು ಊಟನ ಮುಗಿಸ್ಕೊಂಡೆ. ಇವತ್ತಿನ ನೈಟ್ ಡಿನ್ನರ್ಗೆ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ, ಹಾಗೆ ಸೌತೆಕಾಯಿ ಮತ್ತು ರೈಸು, ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನನ್ನ ಹಸ್ಬೆಂಡ್ ಕೂಡ ಬಂದರು. ಇನ್ನು ಮನೇಲಿ ಟೊಮೆಟೊ ಖಾಲಿ ಆಗಿಬಿಟ್ಟಿತ್ತು. ಊರಿಗೆ ಹೋಗಿದ್ದೆ ಅಲ್ವಾ, ಊರಿಗೆ ಹೋಗಬೇಕಾದ್ರೆ ಒಂದು 4 ಟೊಮೆಟೊ ಇತ್ತು ಅಷ್ಟೇ. ಅದೆಲ್ಲನೂ ಕೂಡ ಖಾಲಿ ಆಗಿಬಿಟ್ಟಿತ್ತು ಇವಾಗ. ಅದಕ್ಕೇ ಟೊಮೆಟೊ ಮತ್ತು ನಾಳೆ ಪೂಜೆಗೆ ಎಲೆ, ನಿಂಬೆಹಣ್ಣು, ಹೂವು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದರು ಬರಬೇಕಾದ್ರೆ. ಅದೆಲ್ಲನೂ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡೆ, ಎಲೆ ಎಲ್ಲನೂ ಕೂಡ. ಇನ್ನು ಮನೇಲಿ ರಂಗೋಲಿ ಪುಡಿ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತರೋದಕ್ಕೆ ಕೇಳಿದ್ದೆ, ಅದನ್ನು ಕೂಡ ತೊಗೊಂಡು ಬಂದಿದ್ರು. ಅದನ್ನು ರಂಗೋಲಿ ಬಾಕ್ಸಿಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡೆ. ಹಾಗೆಯೇ ಇವತ್ತು ಕೂಡ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದಿದ್ರು. ನನಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ. ಅದಕ್ಕೇ ಆವಾಗವಾಗ ತರ್ತಾನೆ ಇರ್ತಾರೆ. ಎಷ್ಟು ತಿಂದರೂ ಕೂಡ ನನಗೆ ಸಾಕಾಗೋದೇ ಇಲ್ಲ. ತುಂಬಾ ಇಷ್ಟ ಆಗುತ್ತೆ ಕಲ್ಲಂಗಡಿ ಹಣ್ಣು ನನಗೆ. ನಿಮಗೂ ಯಾರಾದರೂ ಕಲ್ಲಂಗಡಿ ಹಣ್ಣು ಇಷ್ಟ ಅಂತನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ.